1947ರಿಂದ ಇಲ್ಲಿವರೆಗೂ ಕೂಡ ಪಶ್ಚಿಮ ಬಂಗಾಳದಲ್ಲಿ ಅರಳದಂತಹ ಕಮಲ ಈ ವರ್ಷ ಅರಳಿದೆ. 79 ವರ್ಷಗಳ ಬರೋಬ್ಬರಿ ರಾಜಕೀಯದ ಇತಿಹಾಸದ ನಂತರ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಗದ್ದುಗೆಯನ್ನು ಏರ್ತಾ ಇದೆ. ಅದು ಸುಮ್ಮನೆ ಅಲ್ಲ, ಸ್ಪಷ್ಟ ಬಹುಮತವನ್ನ, ಅತಿ ದೊಡ್ಡ ಬಹುಮತವನ್ನ, ಬಹುತೇಕ 3/2 ಮತಗಳ ಮೂಲಕವಾಗಿ, ಸೀಟ್ಗಳ ಗಳಿಕೆಯ ಮೂಲಕವಾಗಿ ಅಧಿಕಾರದ ಗದ್ದುಗೆಯನ್ನು ಏರ್ತಾ ಇದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನಾಯಕತ್ವಕ್ಕೆ ಬಂಗಾಳ ಒಲಿದಿದೆ. ಪಶ್ಚಿಮ ಬಂಗಾಳದ ಚಾಣಕ್ಯ ನೀತಿಗೆ ಪಶ್ಚಿಮ ಬಂಗಾಳ ಬಿಜೆಪಿಯ ಪಾಲಾಗಿದೆ. 79 ವರ್ಷಗಳಿಂದ ಅಲ್ಲಿ ಎಡಪಕ್ಷಗಳ ಆಡಳಿತ ಇತ್ತು. ಹಾಗೆಯೇ ಅಲ್ಲಿ TMC ಆಡಳಿತವನ್ನು ನಡೆಸಿತ್ತು. ಈಗ ಬಂಗಾಳದ ಜನರ ಮನಸ್ಸು ಕಮಲ ಪಕ್ಷದ ಕಡೆಗೆ ವಾಲಿದೆ. ಹೋರಾಟ, ಗಲಾಟೆ, ಪ್ರತಿಭಟನೆ, ಹಿಂಸೆ, ಭ್ರಷ್ಟಾಚಾರ, ದೌರ್ಜನ್ಯದ ಬಲೆಯಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಅನೇಕ ರೀತಿಯಂಥ ಆಕ್ರೋಶ ಜನಮಾನಸದಲ್ಲಿ ಇದ್ದೇ ಇತ್ತು. ಈಗ ಅದೇ ಬಂಗಾಳದಲ್ಲಿ ಬಿಜೆಪಿ ಹೊಸ ಭರವಸೆಗಳು, ಆಶಾಭಾವನೆಗಳು, ಅಭಿವೃದ್ಧಿಯ ಮಾತುಗಳು ಇವೆಲ್ಲವೂ ಕೂಡ ಹೊಸ ಆಕಾಂಕ್ಷೆಯನ್ನು ಚಿಗುರೊಡೆಯುವಂತೆ ಮಾಡಿದೆ. ಹಾಗಾಗಿನೇ ಬಂಗಾಳದ ಮೂಲೆ ಮೂಲೆಯಲ್ಲೂ ಕೂಡ ಕೇಸರಿ ಧ್ವಜಗಳು ರಾರಾಜಿಸ್ತಾ ಇದ್ದಾವೆ. ಮೋದಿ, ಅಮಿತ್ ಶಾ, ಸುವೇಂದು ಅಧಿಕಾರಿಯ ಕಟೌಟ್ಗಳು ಕಮಾಲ್ ಮಾಡ್ತಾ ಇವೆ. करेंगे, भेंट करेंगे। ಹಾಗೆ ನೋಡಿದರೆ ಸ್ವಾತಂತ್ರ್ಯ ಬಂದಾಗಿನಿಂದಲೂ ಕೂಡ ಪಶ್ಚಿಮ ಬಂಗಾಳ ಭಾರತೀಯ ಜನತಾ ಪಕ್ಷ ಅಥವಾ ಜನಸಂಘದ ಕಾಲಕ್ಕೂ ಕೂಡ ಅದಕ್ಕೆ ಹೋರಾಟದ ನೆಲೆಯಾಗಿತ್ತು. ಆದರೆ ಇವತ್ತು ಆ ಹೋರಾಟಕ್ಕೆಲ್ಲ ಫಲ ಸಿಕ್ಕಿದೆ. ಇದಕ್ಕೆಲ್ಲ ಕಾರಣ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ನಾಯಕತ್ವ, ಬಿಜೆಪಿ ಕೊಟ್ಟಿದ್ದಂತಹ ಬಹಳ ಮುಖ್ಯವಾಗಿರುವಂತಹ 5 ಗ್ಯಾರಂಟಿ ಯೋಜನೆಗಳು ಕೂಡ ಇಲ್ಲಿ ಕೆಲಸ ಮಾಡದಂತೆ ಗೋಚರಿಸ್ತಾರೆ. ಬಂಗಾಳದಲ್ಲಿ ಬಿಜೆಪಿ ಗೆಲ್ಲಿಸಿದಂತಹ ಗ್ಯಾರಂಟಿಗಳನ್ನು ನೋಡೋದಾದ್ರೆ, ಮೊದಲನೇದು ನಾರಿ ಶಕ್ತಿಗೆ ಆರ್ಥಿಕ ನೆರವು. ಮಾತೃಶಕ್ತಿ ಸ್ಕೀಮ್ನ ಅಡಿಯಲ್ಲಿ ತಿಂಗಳಿಗೆ ಪ್ರತಿ ಮಹಿಳೆಗೆ ಅಂದರೆ ಮನೆ ಯಜಮಾನಿಗೆ ಬಿಜೆಪಿ 3,000 ರೂಪಾಯಿಗಳನ್ನು ಘೋಷಣೆ ಮಾಡಿದೆ. ಬಂಗಾಳದಲ್ಲಿ ಪದವಿ ಓದುವ ವಿದ್ಯಾರ್ಥಿನಿಯರಿಗೆ ವರ್ಷಕ್ಕೆ 50,000 ರೂಪಾಯಿಯ ಸಹಾಯಧನವನ್ನು ಘೋಷಣೆ ಮಾಡಿದ್ದಾರೆ. ಗರ್ಭಿಣಿಯರಿಗೆ ಒಂದು ಬಾರಿ 21,000 ರೂಪಾಯಿಯ ಸಹಾಯಧನವನ್ನು ಘೋಷಣೆ ಮಾಡಲಾಗಿದೆ. ಇದು ಮಹಿಳೆಯರನ್ನು ತನ್ನತ್ತ ಸೆಳೆಯುವುದರಲ್ಲಿ ಬಿಜೆಪಿ ಯಶಸ್ಸನ್ನು ಕಂಡಿರುವಂತಹ ಘೋಷಣೆಗಳು. ಎರಡನೇದು, ಮಹಿಳೆಗೆ ಸಂಬಂಧಪಟ್ಟಂತೆಯೇ ಮಹಿಳೆಯರ ರಕ್ಷಣೆಯ ಗ್ಯಾರಂಟಿ. ಪ್ರತಿ ಬ್ಲಾಕ್ನಲ್ಲಿ ಮಹಿಳಾ ಪೊಲೀಸ್ ಠಾಣೆಗಳನ್ನು ಮಾಡ್ತೀವಿ ಅಂತ ಭರವಸೆಯನ್ನು ಕೊಟ್ಟಿದ್ದಾರೆ. ಪೊಲೀಸ್ ಪಡೆಯಲ್ಲಿ ಮಹಿಳೆಯರಿಗೆ ಹೆಚ್ಚಿನ ಒತ್ತು ಕೊಡ್ತೀವಿ, ಅವರಿಗೆ ಅವಕಾಶ ಕೊಡ್ತೀವಿ ಅಂತ ಹೇಳಿದರು. ಮಹಿಳೆಯರಿಗೆ ಉದ್ಯೋಗ ಮೀಸಲಾತಿಯನ್ನು ಕೂಡ ಘೋಷಣೆ ಮಾಡಿದರು. ನೋಡಿ, ಪಶ್ಚಿಮ ಬಂಗಾಳದಲ್ಲಿ 15 ವರ್ಷಗಳಿಂದ ಮಹಿಳೆಯೇ ಮುಖ್ಯಮಂತ್ರಿ ಆಗಿದ್ದರೂ ಕೂಡ ಮಹಿಳೆಯರ ಕೇಂದ್ರಿತವಾಗಿ ಬಹಳ ಮುಖ್ಯವಾದಂತಹ ಘೋಷಣೆಗಳನ್ನು ಬಿಜೆಪಿಲಿ ಮಾಡಿದೆ. ಮೂರನೆಯದು ಸ್ವಾವಲಂಬಿ ನಾರಿ ಶಕ್ತಿ ಗ್ಯಾರಂಟಿ ಅಂತೇಳಿ 20 ಲಕ್ಷ ರೂಪಾಯಿವರೆಗೆ ಮುದ್ರಾ ಸಾಲ ಮಹಿಳೆಯರಿಗಾಗಿ ಕೊಡ್ತೀವಿ ಅಂತೇಳಿ. ಹಾಗೆಯೇ ಲಖ್ಪತಿ ದೀದಿ ಅನ್ನುವಂತಹ ಯೋಜನೆ, ಅದನ್ನೇನು ಈಗಾಗಲೇ ಬೇರೆ ಬೇರೆ ರಾಜ್ಯಗಳಲ್ಲಿ ಅವರು ಘೋಷಣೆ ಮಾಡಿದ್ರು, ಅದನ್ನು ಇಲ್ಲಿ ಬಹಳ ದೊಡ್ಡದಾಗಿ ಅನುಷ್ಠಾನ ಮಾಡ್ತೀವಿ ಅಂದರು. ಆಯುಷ್ಮಾನ್ ಭಾರತ ಆರೋಗ್ಯ ವಿಮೆ, PM ಆವಾಸ್ ಯೋಜನೆ ಅಡಿಯಲ್ಲಿ ವಸತಿ ಹಂಚಿಕೆ, ಈ ರೀತಿಯಾದಂತಹ ಭರವಸೆಗಳನ್ನು ಜನರಿಗೆ ಕೊಟ್ಟಿದ್ರು. ನಾಲ್ಕನೇದು ದುಷ್ಟ ಸಂಹಾರದ ಗ್ಯಾರಂಟಿ ಅಂತೇಳಿ ಹೇಳಿದರು. ಅಕ್ರಮ ವಲಸಿಗರ ಗಡಿಪಾರು, ಬಂಗಾಳದ ಗೂಂಡಾಗಳ ಬಂಧನ, ನಾರಿ ದೌರ್ಜನ್ಯ ಎಸಗಿದ್ರೆ ಕಠಿಣ ಶಿಕ್ಷೆ, ಈ ರೀತಿಯಾದಂತಹ ಘೋಷಣೆಗಳನ್ನು ಇಲ್ಲಿ ಮಾಡಿದರು. ಹಾಗೆಯೇ ಡ್ರಗ್ಸ್ ಮುಕ್ತ ಬಂಗಾಳ ನಿರ್ಮಾಣ ಅನ್ನುವಂತಹ ಅತಿ ದೊಡ್ಡ ಭರವಸೆಯನ್ನು ಬಂಗಾಳದ ಜನರ ಮುಂದೆ ಬಿಜೆಪಿಯವರು ಮಾಡಿದ್ದಾರೆ. ಐದನೇದು ಭ್ರಷ್ಟಾಚಾರ ಮುಕ್ತ ಗ್ಯಾರಂಟಿ ಅನ್ನುವಂತಹ ಆಶ್ವಾಸನೆಯನ್ನು ಬಂಗಾಳದ ಜನರಿಗೆ ಕೊಟ್ಟಿದ್ದಾರೆ. ಬಂಗಾಳದ ಯುವಕರಿಗೆ ಉದ್ಯೋಗ ಸೃಷ್ಟಿಯ ಭರವಸೆ, ಯಾಕಂದರೆ ನಿರುದ್ಯೋಗದ ಸಮಸ್ಯೆ ಬಂಗಾಳದಲ್ಲಿ ತಾಂಡವವಾಡ್ತಾ ಇದೆ. ಹೀಗಾಗಿ ಉದ್ಯೋಗ ಸೃಷ್ಟಿ ಬರುತ್ತೆ. ಭ್ರಷ್ಟಾಚಾರಗಳ ವಿರುದ್ಧ ತೀವ್ರ ತನಿಖೆಯ ಭರವಸೆಯನ್ನು ಕೊಟ್ಟಿದ್ದಾರೆ. ಹಗರಣಕೋರರ ವಿರುದ್ಧ ಕಾನೂನು ಅಸ್ತ್ರವನ್ನು ಬಳಸ್ತೀವಿ ಅಂತ ಹೇಳಿದರೆ ಬಹುಶಃ TMC ಅವರು ನಿಜಕ್ಕೂ ಕೂಡ ಈ ಬಾರಿ ಕಾನೂನಿನ ಬಿಸಿಯನ್ನು ದೊಡ್ಡ ಮಟ್ಟದಲ್ಲಿ ಎದುರಿಸಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗುವ ಸಾಧ್ಯತೆಗಳು ಇದ್ದಾವೆ. ಪ್ರತಿ ಚುನಾವಣಾ ಭಾಷಣದಲ್ಲೂ ಕೂಡ ಪ್ರಧಾನಮಂತ್ರಿ ಮೋದಿಯವರು ದೀದಿ ಸರ್ಕಾರದ ಭ್ರಷ್ಟಾಚಾರ, ಮಹಿಳಾ ವಿರೋಧಿ ನೀತಿಗಳನ್ನು ಪ್ರಸ್ತಾಪಿಸಿ ಮತವನ್ನು ಕೇಳ್ತಾ ಇದ್ರು. ಹೀಗಾಗಿನೇ 15 ವರ್ಷಗಳ ದೀದಿ ಆಡಳಿತ, ಮಮತಾ ಬ್ಯಾನರ್ಜಿ ಅವರನ್ನ ದೀದಿ ಅಂತ ಕರೀತಾ ಇದ್ರು ನಿಜ, ಆದರೆ ನಿಜಕ್ಕೂ ಅಲ್ಲಿ ಮಹಿಳೆಯರಿಗೆ ರಕ್ಷಣೆ ಸಿಕ್ಕಿತ್ತ ಅನ್ನುವಂಥ ವಿಚಾರಕ್ಕೆ ಬಂದಾಗ RG ಕರ್ನಂತಹ ಘಟನೆಗಳು ಇಲ್ಲಿ ಬಹಳ ಮುಖ್ಯವಾಗಿ ಕೆಲಸ ಮಾಡ್ತಾ ಇದ್ವು. RG ಕರ್ನಲ್ಲಿ ಆದಂತಹ ಘಟನೆ ಅದು ಬಹಳ ದೊಡ್ಡದಾದಂಥ ಮಹಿಳೆಯರ ಮೇಲಿನ ದೌರ್ಜನ್ಯ ಅಥವಾ ಬೇರೆ ಬೇರೆ ದೌರ್ಜನ್ಯ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಕೂಡ ಇಂತಹ ಆಪಾದನೆಗಳು ದೀದಿ ಸರ್ಕಾರದಲ್ಲಿತ್ತು. ಇದು ಬಿಜೆಪಿಗೆ ಬಂಗಾಳದಲ್ಲಿ ಆನೆ ಬಲವನ್ನು ಅದೇ
ನಾರಿ ಶಕ್ತಿ ತುಂಬಿರುವಂಥದ್ದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಇಲ್ಲಿ ಮುಖ್ಯವಾಗಿ ಗೋಚರಿಸುವಂಥದ್ದು ಆಡಳಿತ ವಿರೋಧಿಯ ಮಹಾ ಅಲೆ ಅದು ಮಮತಾ ಬ್ಯಾನರ್ಜಿಯವರ ವಿರುದ್ಧ ಇತ್ತು. ಆಡಳಿತ ವಿರೋಧಿಯ ಮಹಾ ಅಲೆ ಇತ್ತು. ಅದು ಒಂದು ರೀತಿಯಾದ ಸುನಾಮಿ ರೀತಿಯಲ್ಲಿ ಅಪ್ಪಳಿಸಿ ನೋಡಿ. ಕಳೆದ ಬಾರಿ ಹೇಗೆ 215 ಸೀಟ್ಗಳಲ್ಲಿ ಗೆದ್ರು, ಈಗ ಅವ್ರನ್ನ ಗುಡಿಸಿ ಹಾಕಿದಾಗಲೂ ಕೂಡ 205 ಸೀಟ್ಗಳವರೆಗೂ ಕೂಡ ಬಿಜೆಪಿ ಗೆದ್ದಿದೆ ಅಂತ ಹೇಳಿದ್ರೆ ಯಾವ ಸ್ವರೂಪದ ಒಂದು ಮ್ಯಾಂಡೇಟನ್ನು ಅಲ್ಲಿನ ಜನ ಕೊಟ್ಟಿದ್ದಾರೆ ಅನ್ನೋದನ್ನು ನಾವು ಗಮನಿಸ್ಬೋದು. ಹಾಗೆಯೇ ಇಲ್ಲಿ ಇದ್ದಂಥದ್ದು ಸರ್ಕಾರದ ಆಡಳಿತ ವೈಖರಿಗೆ ಸಂಬಂಧಪಟ್ಟಂತೆ ಇರುವಂಥದ್ದು ಕೇಂದ್ರ ಮತ್ತು ರಾಜ್ಯದ ನಡುವಿನ ಸಂಘರ್ಷ. ಅಂದರೆ ಕೇಂದ್ರದ ಯೋಜನೆಗಳನ್ನು, ಉದಾಹರಣೆಗೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಇರ್ಬೋದು, PM ಕಿಸಾನ್ ಯೋಜನೆ ಇರ್ಬೋದು, ಇವುಗಳನ್ನು ಅನುಷ್ಠಾನ ಮಾಡೋದ್ರ ಕಡೆಗೆ ಬಂಗಾಳ ಸರ್ಕಾರ ಹೋಗಿಲ್ಲ. ದೇಶದಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ, ಕರ್ನಾಟಕ ಸೇರಿದಂತೆ ಬೇರೆ ಬೇರೆ ರಾಜ್ಯಗಳಲ್ಲಿ ದೇಶದಲ್ಲಿ ಆಡಳಿತದಲ್ಲಿ ಬಿಜೆಪಿ ಇದ್ದಾಗ ಕರ್ನಾಟಕದಲ್ಲಿ ಕಾಂಗ್ರೆಸ್ ಇದೆ. ಈಗ ಉದಾಹರಣೆಗೆ ಕರ್ನಾಟಕದಲ್ಲಿನೇ BBG ರಾಮ್ಜಿಯನ್ನು ವಿರೋಧ ಮಾಡಿರಬಹುದು ಆದರೆ ಕಾಂಗ್ರೆಸ್ನವರು, ಆದರೆ ರಾಜ್ಯದಲ್ಲಿ ಅನುಷ್ಠಾನದ ಹಂತದಲ್ಲಿರುವಂತಹ ಯೋಜನೆಯಾಗಿದೆ ಇರುವಂಥದ್ದು. ಇಲ್ಲಿ ಹಣದ ಬಿಡುಗಡೆಯಲ್ಲಿನ ವಿಳಂಬಗಳು ಮತದಾರರಲ್ಲಿ ಅಸಮಾಧಾನವನ್ನು ಮೂಡಿಸಿದ್ರು. ಕೇಂದ್ರದ ಜೊತೆಗೆ ರಾಜ್ಯ ಸಂಪೂರ್ಣವಾಗಿ ಸಂಘರ್ಷಕ್ಕೆ ನಿಂತಿತ್ತು. ಪರ್ಯಾಯವನ್ನು ನಾವೇ ಕೊಡ್ತೀವಿ ಅಂತ ಹೇಳಿ ಹೋದ್ರು. ಅದಕ್ಕೆ ಪೂರಕವಾದಂತಹ ಹಣಕಾಸನ್ನು ಪೂರೈಸುವಂಥದ್ದು ದಿಲ್ಲಿ ಸರ್ಕಾರಕ್ಕೆ ದೊಡ್ಡದಾದಂತಹ ಕೊಡತವನ್ನು ಕೊಡ್ತಾ ಬಂತು. ಇನ್ನು ಕಾನೂನು ಸುವ್ಯವಸ್ಥೆ ಹಾಗೂ ಭ್ರಷ್ಟಾಚಾರ, ವೈಯಕ್ತಿಕವಾಗಿ ಮಮತಾ ಬ್ಯಾನರ್ಜಿಯವರ ಮೇಲೆ ಭ್ರಷ್ಟಾಚಾರದ ಆರೋಪಗಳು ಇಲ್ಲದೇ ಇದ್ರೂ ಕೂಡ ಸರ್ಕಾರದ ಮೇಲಿನ ಭ್ರಷ್ಟಾಚಾರದ ಆರೋಪಗಳನ್ನು ತಡೆಯುವುದಕ್ಕೆ ಅವರಿಗೆ ಸಾಧ್ಯ ಆಗಲಿಲ್ಲ. ಅವರ ಮೂಗಿನ ಕೆಳಗಡೆ ಕೆಲಸ ಮಾಡ್ತಾ ಇದ್ದಂತಹ ಅವರದೇ ಮಂತ್ರಿಮಂಡಲದ ಸಚಿವರ ವಿರುದ್ಧ ಭ್ರಷ್ಟಾಚಾರದ ಆರೋಪಗಳಿತ್ತು. ನಿರುದ್ಯೋಗ ಮತ್ತು ಕಾನೂನು ಸುವ್ಯವಸ್ಥೆಯ ಕುಸಿತ ಅವರ ಸೋಲಿಗೆ ಬಹಳ ಮುಖ್ಯವಾದಂಥ ಕಾರಣ ಆಯಿತು. ಆಗಲೇ ನಾನು ಪ್ರಸ್ತಾಪ ಮಾಡಿರುವಂತಹ ಆರ್ಜಿಕರ್ನ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣ ಮತ್ತು ಅಲ್ಲಿಯ ವಿಕ್ಟಿಮ್ ತಾಯಿಗೆ ಬಿಜೆಪಿಯವರು ಟಿಕೆಟ್ ಕೊಟ್ಟಂಥದ್ದು ಕೂಡ ರಾಜಕೀಯವಾದಂತಹ ಬಹಳ ದೊಡ್ಡದಾದಂತಹ ಒಂದು ತೀರ್ಮಾನ ಆಗಿತ್ತು. ಇನ್ನು ಮತದಾರರ ಧ್ರುವೀಕರಣವೂ ಕೂಡ ಇಲ್ಲಿ ಗೋಚರಿಸ್ತಾ ಇತ್ತು. ವಿಶೇಷವಾಗಿ ಹಿಂದೂ ಮತಗಳ ಧ್ರುವೀಕರಣ ಆಗಿರುವಂಥದ್ದು. ಹಿಂದೂ ಬಾಹುಳ್ಯ ಇದ್ದಂತಹ ಕ್ಷೇತ್ರಗಳಲ್ಲಿ ಬಿಜೆಪಿ ಬಹಳ ದೊಡ್ಡ ಮಟ್ಟದಲ್ಲಿ ಗೆಲುವನ್ನು ದಾಖಲಿಸಿಕೊಂಡಿರುವಂಥದ್ದು ಈ ಬಾರಿ ಚುನಾವಣೆಯಲ್ಲಿ ಗೋಚರಿಸ್ತಾ ಇದೆ. ತುಷ್ಟೀಕರಣದ ರಾಜಕಾರಣದ ವಿರುದ್ಧದ ಅಸಮಾಧಾನ ಮತ್ತು ಬಿಜೆಪಿ ಬಹಳ ಮುಖ್ಯವಾಗಿ ಇಲ್ಲಿ ಹಿಂದುತ್ವದ ಅಜೆಂಡಾವನ್ನೇ ಮುನ್ನೆಲೆಗೆ ತಂದಿತ್ತು. ಯಾವ ರಾಜ್ಯದಲ್ಲಿ ಎಡಪಕ್ಷಗಳು 34 ವರ್ಷ ರೂಲ್ ಮಾಡಿದ್ವು ಆ ರಾಜ್ಯದಲ್ಲಿ ಎಡಪಕ್ಷಗಳಿಗೆ ತದ್ವಿರುದ್ಧವಾದಂತಹ ರಾಜಕೀಯ ಸಿದ್ಧಾಂತವನ್ನು ಜನರಿಗೆ ತಿಳಿಸುವಂತಹ ಕೆಲಸವನ್ನು ಬಿಜೆಪಿ ಯಶಸ್ವಿಯಾಗಿ ಮಾಡಿದೆ. ಮತದಾರರ ಪಟ್ಟಿಯ ಪರಿಷ್ಕರಣೆಯೂ ಕೂಡ ಇಲ್ಲಿ ಕ್ರೂಷಿಯಲ್ ಆಗಿತ್ತು ಅನ್ನುವಂಥದ್ದನ್ನು ವಿಶ್ಲೇಷಿಸಲಾಗ್ತಾ ಇದೆ. ಮತದಾರರ ಪಟ್ಟಿಯಿಂದ ಸುಮಾರು 90 ಲಕ್ಷಕ್ಕೂ ಹೆಚ್ಚು ಹೆಸರುಗಳನ್ನು SIR ಮೂಲಕ ತೆಗೆದುಹಾಕಲಾಯಿತು. ಇದು ಇಲ್ಲಿ ಒಂದು ಆರೋಪ TMC ವಿರುದ್ಧ ಆಯಿತು. TMC ಅವರು ಫರ್ಜಿ ವೋಟ್ಗಳನ್ನು ಹಾಕಿಸ್ತಾ ಇದ್ರು ಅಂತೇಳಿ, ಆ ಫರ್ಜಿ ವೋಟ್ಗಳನ್ನು ನಾವು ತೆಗೆದಿದ್ದೀವಿ ಅಂತೇಳಿ ಬಿಜೆಪಿಯವರು ಹೇಳ್ತಾ ಇದ್ರು, ಅಥವಾ SIR ಮೂಲಕ ಅದನ್ನು ತೆಗೆಯಲಾಗಿದೆ ಅಂತೇಳಿ ಬಿಜೆಪಿಯವರು ಹೇಳ್ತಾ ಇದ್ರು. TMCಯ ಸಾಂಪ್ರದಾಯಿಕ ಮತ ಬ್ಯಾಂಕ್ ಮೇಲೆ ಇದು ಪರಿಣಾಮವನ್ನು ಬೀರಿದೆ ಅಂತೇಳಿ ಇದನ್ನು ಅಂದಾಜಿಸಲಾಗಿದೆ. ಇನ್ನು ಕೇಂದ್ರೀಕೃತ ನಾಯಕತ್ವವು ಕೂಡ ದೀದಿಗೆ ಇದ್ದಂತಹ ಅತಿದೊಡ್ಡ ದೌರ್ಬಲ್ಯ. ಯಾಕಂದರೆ ತೃಣಮೂಲ ಕಾಂಗ್ರೆಸ್ ಪಕ್ಷ ಸಂಪೂರ್ಣವಾಗಿ ಮಮತಾ ಬ್ಯಾನರ್ಜಿ ಅವರನ್ನೇ ಅವಲಂಬಿಸಿತ್ತು. ಸ್ಥಳೀಯ ಮಟ್ಟದಲ್ಲಿನ ನಾಯಕತ್ವದ ವೈಫಲ್ಯ. ಅಫ್ಕೋರ್ಸ್ ಮಮತಾ ಬ್ಯಾನರ್ಜಿ ಅವರು ಹೊಸ ಮುಖಗಳಿಗೆ ಅವಕಾಶ ಕೊಟ್ಟರು, ಹೊಸೊಬ್ಬರನ್ನ ಯುವತಿಯರನ್ನ ರಾಜಕೀಯಕ್ಕೆ ತಂದಿರಬಹುದು, ಅವ್ರನ್ನ ಲೋಕಸಭೆಗೆ ಕಳಿಸಿರ್ಬೋದು. ಆದರೆ ಆಂತರಿಕವಾಗಿದ್ದಂತಹ ಕಲಹಗಳನ್ನು ಸರಿಪಡಿಸೋದಕ್ಕೆ ದೀದಿಗೂ ಕೂಡ ಸಾಧ್ಯ ಆಗಲಿಲ್ಲ ಅನ್ನುವಂಥದ್ದು ಬಂಗಾಳದ ಮತ್ತೊಂದು ವಾಸ್ತವ. ಮೋದಿ ಗ್ಯಾರಂಟಿಗಳು, ಅಮಿತ್ ಶಾ ಅವರ ತಂತ್ರಗಾರಿಕೆ, TMCಯ ವೈಫಲ್ಯಗಳು, ಆಡಳಿತ ವಿರೋಧಿ ಅಲೆ, ಇವೆಲ್ಲವೂ ಕೂಡ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಪರವಾಗಿ ಕೆಲಸವನ್ನು ಮಾಡಿರುವಂಥ ಒಂದು ಭಾಗ. ಆದರೆ ಬಂಗಾಳದಲ್ಲಿ ನಾರಿ ಶಕ್ತಿ ಹೆಸರಿನಲ್ಲಿ ಬಿಜೆಪಿಗೆ ಮಹಿಳೆಯರಿಗೆ ಟಿಕೆಟ್ ಕೊಟ್ಟಿದ್ದು ಕೂಡ ದೊಡ್ಡ ವರದಾನ ಆಗಿತ್ತು. ಯಾಕಂದರೆ ಈ ಸಂದರ್ಭದಲ್ಲಿನೇ ವಿಮೆನ್ ರಿಸರ್ವೇಷನ್ ಬಿಲ್ನ ವಿಚಾರವೂ ಕೂಡ ಮುಂದೆಗೆ ಬಂದಿತ್ತು. ಇಲ್ಲಿ ವಿಶೇಷವಾಗಿ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿಯವರು ಟಿಕೆಟ್ ಕೊಟ್ಟಂತಹ ರೀತಿಯೂ ಕೂಡ ರತ್ನ ದೇಬ್ನಾಥ್, ಕೋಲ್ಕತ್ತಾದ ಆರ್ಜಿಕರ್ ಮೆಡಿಕಲ್ ಕಾಲೇಜಿನಲ್ಲಿ ಅತ್ಯಾಚಾರಕ್ಕೊಳಗಾಗಿ ಸತ್ತಂತಹ ಟ್ರೈನಿ ವಿದ್ಯಾರ್ಥಿನಿಯ ತಾಯಿ, ಅವ್ರಿಗೆ ಟಿಕೆಟನ್ನು ಕೊಡುವಂತಹ ಕೆಲಸವನ್ನು ಬಿಜೆಪಿ ಮಾಡಿತು. 2024ರಲ್ಲಿ ನಡೆದಿದ್ದ ಈ ಘಟನೆ ದೇಶದ ಉದ್ದಗಲಕ್ಕೂ ಕೂಡ ಹೋರಾಟದ ಕಿಚ್ಚನ್ನು ಹಚ್ಚಿತ್ತು. ಆದರೆ ಆರೋಪಿಗಳ ಪರವಾಗಿ ದೀದಿ ಸರ್ಕಾರ ಕೆಲಸ ಮಾಡಿದೆ ಅನ್ನುವಂತಹ ಆರೋಪವೂ ಕೂಡ ಇಲ್ಲಿ ಎದುರಾಗಿತ್ತು. ಹತ್ಯೆಯಾದ ಸಂತ್ರಸ್ತೆಯ ತಾಯಿ ರತ್ನ ದೇಬ್ನಾಥ್ಗೆ ಪಶ್ಚಿಮ ಬಂಗಾಳದ ಉತ್ತರ 24 ಪರಗಣ ಜಿಲ್ಲೆಯ ಪಾನಿಹಾಟಿ ವಿಧಾನಸಭಾ ಕ್ಷೇತ್ರದಿಂದ ಬಿಜೆಪಿ ಟಿಕೆಟ್ ಕೊಡ್ತು. ಸಮಾವೇಶದಲ್ಲಿ ಪ್ರಧಾನಿ ಮೋದಿಯವರು ರತ್ನ ಅವರನ್ನ ಪಕ್ಕದಲ್ಲೇ ಕೂರಿಸಿಕೊಂಡು ಪ್ರಚಾರವನ್ನು ಮಾಡಿದರು. ಇವತ್ತು ಇದೇ ರತ್ನ ದೇಬ್ನಾಥ್ TMC ಅಭ್ಯರ್ಥಿ ಎದುರು 55,000ಕ್ಕೂ ಹೆಚ್ಚು ಮತಗಳ ಅಂತರದಲ್ಲಿ ಗೆದ್ದಿದ್ದಾರೆ. ಅಂದರೆ ಈ ರೀತಿಯಾದಂತಹ ತಂತ್ರಗಾರಿಕೆಯೂ ಕೂಡ, ರಾಜಕೀಯ ಅಂತ ಹೇಳಿದ ಮೇಲೆ ಅಲ್ಲಿ ತಂತ್ರಗಾರಿಕೆಗಳು ಇದ್ದೇ ಇರ್ತವೆ. ಇಲ್ಲಿ ಅವರು ಟಿಕೆಟ್ ಕೊಟ್ಟಂತಹ ರೀತಿಯೂ ಕೂಡ ಬಹಳ ಮುಖ್ಯ ಆಗಿತ್ತು. ಇನ್ನು ರೂಪಾ ಗಂಗೂಲಿ, ಕನ್ನಡದಲ್ಲಿ ನಟ ಅಂಬರೀಷ್ ಹಾಗೂ ವಿಷ್ಣುವರ್ಧನ್ರಂತಹ ಮೇರು ನಟರ ಜೊತೆಗೆ ನಟಿಸಿದಂತಹ ನಟಿ,
ಮೂಲತಃ ಕೋಲ್ಕತ್ತಾದವರು, ಬಂಗಾಳದಲ್ಲೂ ಕೂಡ ಅತ್ಯಂತ ಜನಪ್ರಿಯ ನಟಿ. ಆದರೆ ಬಂಗಾಳದ ಶೋಷಿತ ಹೆಣ್ಣು ಮಕ್ಕಳ ಪರವಾಗಿ ಹೋರಾಟ ನಡೆಸಿದಂತಹ ಗಟ್ಟಿಗಿತ್ತಿ ಸೊರ್ಣಾಪುರ ದಕ್ಷಿಣ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾಗಿದ್ದರು. ಇವತ್ತು 35,000ಕ್ಕೂ ಹೆಚ್ಚು ಮತಗಳ ಅಂತರದಿಂದ ಬಿಜೆಪಿ ಶಾಸಕಿಯಾಗಿ ಅವರು ಆಯ್ಕೆ ಆಗಿದ್ದಾರೆ. ಇವರಿಷ್ಟೇ ಅಲ್ಲ, ಮೊನ್ನೆ ಎಲೆಕ್ಷನ್ ನಡೆದಂಥ ದಿವಸ ಅಗ್ನಿಮಿತ್ರ ಪೌಲ್ ಅವರ ಕಾರ್ನ ಗ್ಲಾಸ್ಗಳನ್ನು ಒಡೆದು ಹಾಕಲಾಯಿತು ನೋಡಿ. ಆ ಅಗ್ನಿಮಿತ್ರ ಪೌಲ್ ಸೇರಿದಂತೆ ವಿದ್ಯಾವಂತರು, ಶೋಷಿತರು, ಹೋರಾಟಗಾರ್ತಿಯರು ಬಿಜೆಪಿಗೆ ಗೆಲುವನ್ನು ತಂದುಕೊಡ್ತಾರೆ. ಹಾಗಾಗಿನೇ ಬಂಗಾಳದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರ್ತಾ ಇದೆ. ಸದ್ಯದ ಮಾಹಿತಿಯ ಪ್ರಕಾರ ಬಂಗಾಳದ ಮುಖ್ಯಮಂತ್ರಿ ಅಭ್ಯರ್ಥಿ ಪಟ್ಟಿಯಲ್ಲಿ 3 ಹೆಸರುಗಳು ಓಡ್ತಾ ಇದ್ದಾವೆ. ಯಾಕಂದರೆ ಬಿಜೆಪಿ ಕೆಲವು ರಾಜ್ಯಗಳಲ್ಲಿ ಮುಖ್ಯಮಂತ್ರಿ ಫೀಸನ್ನು ಇಟ್ಕೊಂಡು ಚುನಾವಣೆ ನಡೆಸುತ್ತೆ. ಪಶ್ಚಿಮ ಬಂಗಾಳದಲ್ಲಿ ಈ ಬಾರಿ ಅವರು ಮುಖ್ಯಮಂತ್ರಿ ಅಭ್ಯರ್ಥಿಯನ್ನು ಘೋಷಣೆ ಮಾಡದೇ ಚುನಾವಣೆ ನಡೆಸಿದ್ದಾರೆ. ಇಲ್ಲಿ ಸುವೇಂದು ಅಧಿಕಾರಿ ಅವರ ಹೆಸರು ಸಹಜವಾಗಿದೆ ಮುಂಚೂಣಿಯಲ್ಲಿರುವಂಥದ್ದು. ಯಾಕಂದರೆ ಸುವೇಂದು ಅಧಿಕಾರಿ TMCಯನ್ನು ತೊರೆದು ಬಿಜೆಪಿಗೆ ಜಾಯ್ನ್ ಆದಂಥವರು, ಬಂಗಾಳದಲ್ಲಿ ಪ್ರತಿಪಕ್ಷ ನಾಯಕರಾಗಿ ಕೆಲಸ ಮಾಡಿದಂಥವರು. ಹೀಗಾಗಿ ಇವರೇ ಮುಖ್ಯಮಂತ್ರಿ ಆಗಬಹುದು. ಯಾಕಂದರೆ ಅವರನ್ನು ಕಂಟೆಸ್ಟ್ ಮಾಡಿಸಿರುವಂಥದ್ದು ಕೂಡ ಭವಾನಿಪುರದಲ್ಲಿ ಮಮತಾ ಬ್ಯಾನರ್ಜಿಯವರ ವಿರುದ್ಧ ಕಂಟೆಸ್ಟ್ ಮಾಡಿಸಿರುವಂಥದ್ದು ಕೂಡ ಬಹಳ ಮುಖ್ಯ ಆಗಿತ್ತು. ಹೀಗಾಗಿ ಅವರೇ ಮೊದಲ ಆಯ್ಕೆ ಅನ್ನುವಂಥದ್ದು ಸಾಕಷ್ಟು ಪ್ರಚಲಿತದಲ್ಲಿರುವಂತಹ ವಿಚಾರ. ಹಾಗೆಯೇ ಇಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ ಸಮೀಕ್ ಭಟ್ಟಾಚಾರ್ಯ ಅವರನ್ನ ತಂದಿರೋದು ಕೂಡ ಬಹಳ ಕ್ರೂಷಿಯಲ್ ಆಗಿತ್ತು. ಕಳೆದ ಅಸೆಂಬ್ಲಿ ಚುನಾವಣೆ ಮತ್ತು ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಬಿಜೆಪಿಯಲ್ಲಿ ಆದಂತಹ ಸ್ಥಿತ್ಯಂತರಗಳು ಮತ್ತು ವಾಪಸ್ ಸಮೀಕ್ ಭಟ್ಟಾಚಾರ್ಯ ಅವರನ್ನ ರಾಜ್ಯಾಧ್ಯಕ್ಷ ಮಾಡಿರುವಂತಹದ್ದು, ಇವರು ಈ ಕಾರಣಕ್ಕಾಗಿ ಬಿಜೆಪಿಯ ಮುಖ್ಯಮಂತ್ರಿ ಅಭ್ಯರ್ಥಿಯ ರೇಸ್ನಲ್ಲಿ ಮುಂಚೂಣಿಯಲ್ಲಿ ಇದ್ದಾರೆ. ಪಕ್ಷದಲ್ಲಿ ಒಂದು ರೀತಿಯಾದಂತಹ ಒಗ್ಗಟ್ಟನ್ನು ತರುವ ಕಾರಣಕ್ಕಾಗಿ ಇಲ್ಲಿ ಮುಖ್ಯಮಂತ್ರಿ ಅಭ್ಯರ್ಥಿಯನ್ನು ಘೋಷಣೆ ಮಾಡಿರಲಿಲ್ಲ. ಇನ್ನು ಬಿಜೆಪಿ ಹರಿದಾಡ್ತಾ ಇರುವಂತಹ 3ನೇ ಹೆಸರು ಲಾಕೆಟ್ ಚಟರ್ಜಿ. ಪಶ್ಚಿಮ ಬಂಗಾಳದ ಮಹಿಳಾ ಮೋರ್ಚಾದ ಅಧ್ಯಕ್ಷೆಯಾಗಿದ್ದಾರೆ. CM ರೇಸ್ನಲ್ಲಿ ಇವರ ಹೆಸರು ಕೂಡ ಓಡಾಡ್ತಾ ಇದೆ. ಆದರೆ ಸುವೇಂದು ಅವರಿಗೆ ಬಹುತೇಕ ಪಟ್ಟ ಸಿಗಬಹುದು ಅಂತ ಹೇಳಲಾಗ್ತದೆ. ಯಾಕಂದರೆ ಅವರು ಈ ಚುನಾವಣೆಯ ಸೆಂಟರ್ ಆಗಿದ್ರು, ಪಶ್ಚಿಮ ಬಂಗಾಳದ ಮಟ್ಟಿಗೆ ಬಹಳ ಕೇಂದ್ರೀಕೃತವಾದಂತಹ ವ್ಯಕ್ತಿ ಆಗಿದ್ರು ಅನ್ನೋಂಥದ್ದು ಕೂಡ ಗಮನಾರ್ಹ ವಿಚಾರ.